ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇಂದು 10ನೇ ತರಗತಿ ಓದುತ್ತಿರುವಂತಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಗಣಿತದ ಒಂದು ವಿಷಯವನ್ನ ಹೇಳುತ್ತಿದ್ದೇನೆ. ಗಣಿತದ ಒಂದು ವಿಷಯ ಹೇಗೆ ಅಂತಂದ್ರೆ ಮಕ್ಕಳಿಗೆ ಬಹಳ ಸ್ವಲ್ಪ ಕಷ್ಟಕರವಾಗಿರುವಂತಹ ಒಂದು ವಿಷಯವಾಗಿದೆ. ಏಕೆಂದ್ರೆ ಈ ಒಂದು ಗಣಿತ ಅಂದ್ರೇನೆ ಕೆಲವು ಬಹಳಷ್ಟು ಸೂತ್ರಗಳನ್ನ ಎಲ್ಲವನ್ನ ಒಳಗೊಂಡಿರುವಂತಹ ಒಂದು ಅಧ್ಯಯನವಾಗಿದೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಕಷ್ಟಕರವಾಗಿರುವಂತಹ ಒಂದು ಅಧ್ಯಯನ. ಬಹಳಷ್ಟು ಈ ಒಂದು ವಿಜ್ಞಾನವಾಗ್ಲಿ ಒಂದು ಗಣಿತವಾಗ್ಲಿ ಟ್ಯೂಷನ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಹೋಗ್ತಾರೆ. ಹಾಗಾಗಿ ಏನಂದ್ರೆ ಕೆಲವು ಜನರಿಗೆ ಫೀಸ್ ಕಟ್ಟಕ್ಕೆ ಆಗಲ್ಲ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ತರಗತಿಗಳು ದೊರೆಯಲಿ ಅಂತ ಹೇಳಿ ನಾನು ಈ ಒಂದು ತರಗತಿಗಳನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಇಂದಿನ ದಿನ ನಾನು ಗಣಿತದ ಮೊದಲನೇ ಅಧ್ಯಾಯವಾಗಿರುವಂತಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರು ನಮ್ಮ ಒಂದು ಚಾನೆಲ್ ಅನ್ನ ನನ್ನ ಒಂದು ತರಗತಿಯನ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸ್ಕಿಪ್ ಮಾಡದೆ, ಏನಂದ್ರೆ ಫಸ್ಟ್ ಆಫ್ ಆಲ್ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಇದು ಗಣಿತ ಇದೆ, ಅರ್ಥ ಆಗಲ್ಲ. ಹಾಗಾಗಿ ಕಂಟಿನ್ಯೂ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೆ ವಿಡಿಯೋವನ್ನ ನೋಡಿದಾಗ ಮಾತ್ರ ತಮ್ಗೆ ನಾನ್ ಮಾಡುವಂತಹ ಒಂದು ತರಗತಿಯ ಒಂದು ಅಧ್ಯಯನ ಪೂರ್ಣವಾಗಿ ಅರ್ಥವಾಗುತ್ತೆ. ಹಾಗಾಗಿ ಈ ಒಂದು ನನ್ನ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರೋ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೇನೆ. ಕನ್ನಡ ಮಾಧ್ಯಮ ಓದುತ್ತಿರುವಂತಹ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ನಾನು ಮಾಡುತ್ತಿರುವ ಈ ಒಂದು ತರಗತಿಗಳು. ಈ ಮೊದಲನೇ ಅಧ್ಯಾಯವಾಗಿರುವಂತಹ ಒಂದು ಅಧ್ಯಯನ ಏನು ಅಂತಂದ್ರೆ ವಾಸ್ತವಿಕ ಸಂಖ್ಯೆಗಳು. ವಾಸ್ತವಿಕ ಸಂಖ್ಯೆಗಳೆಂಬ ಒಂದು ಅಧ್ಯಯನ ಗಣಿತ ವಿಷಯದಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ನಾವು ಇಂದಿನ ದಿನ ವಾಸ್ತವಿಕ ಸಂಖ್ಯೆಗಳು ಅಂದ್ರೆ ಏನು, ಆ ಒಂದು ಸಮಸ್ಯೆ ಲಕ್ಷಣಗಳು ಏನು ಹೊಂದಿದೆ, ಅವು ಯಾವ ಸಂಖ್ಯೆಗಳು ಎಂಬ ಒಂದು ವಿಷಯವನ್ನ ನಾವು ಇಂದು ತಿಳಿದುಕೊಳ್ಳೋಣ. ವಾಸ್ತವಿಕ ಸಂಖ್ಯೆಗಳು ಎಂದರೆ ನಿಜ ಜೀವನದಲ್ಲಿ ನಾವು ಉಪಯೋಗಿಸಬಹುದಾದ ಎಲ್ಲಾ ಸಂಖ್ಯೆಗಳ ಸಮೂಹ, ಇದರ ಒಳಗೊಂಡಿರುವ ಸಂಖ್ಯೆಗಳಾಗಿವೆ. ಅಂದ್ರೆ ನಾವು ನಿಜ ಜೀವನದಲ್ಲಿ ಉಪಯೋಗಿಸಬಹುದಾದ ಎಲ್ಲಾ ಸಂಖ್ಯೆಗಳ ಸಮೂಹ. ಇಲ್ಲಿ ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸಬಹುದಾದಂತಹ ವಸ್ತುಗಳಲ್ಲ, ಸಜೀವಿ ವಸ್ತುಗಳಲ್ಲ, ನಿರ್ಜೀವಿ ವಸ್ತುಗಳಲ್ಲ, ಸಂಖ್ಯೆಗಳು. ನಾವು ನಿಜ ಜೀವನದಲ್ಲಿ ಪ್ರತಿಯೊಬ್ಬರು ದಿನಾಲು ನಾವು ಬಳಸುತ್ತಿರುವ ಒಂದು ಗಣಿತವ ಸಂಖ್ಯೆಗಳನ್ನ ನಾವು ವಾಸ್ತವಿಕ ಸಂಖ್ಯೆಗಳು ಅಂತ ಹೇಳ್ಬೋದಾಗಿದೆ. ಈ ಒಂದು ವಾಸ್ತವಿಕ ಸಂಖ್ಯೆಗಳು ನಮ್ಮ ನಿಜ ಜೀವನದಲ್ಲಿ ಉಪಯೋಗಿಸಬಹುದಾದ ಸಂಖ್ಯೆಗಳಾಗಿವೆ. ಆದ್ರೆ ಆ ಒಂದು ಸಂಖ್ಯೆಗಳ ಸಮೂಹದಲ್ಲಿ ಯಾವ್ಯಾವ ಸಂಖ್ಯೆಗಳು ಒಳಗೊಂಡಿವೆ ಅಂತ ಹೇಳಿ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಸಮೂಹ ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಗೆ. ಸಮೂಹ ಅಂದ್ರೆ ಒಂದು ಗುಂಪು. ಆ ಗುಂಪಿನಲ್ಲಿ ಯಾವ ಯಾವ ಸಂಖ್ಯೆಗಳು ಒಳಗೊಂಡಿದೆ ನಮ್ಮ ವಾಸ್ತವಿಕ ಸಂಖ್ಯೆಗಳು ಅಂತ ಹೇಳಿ ತಿಳಿದುಕೊಂಡಾಗ ಮಾತ್ರ ನಮ್ಗೆ ಮುಂದೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಸ್ವಲ್ಪ ಸುಲಭವಾಗಿ ಬಿಡಿಸಲು ಸಹಾಯವಾಗುತ್ತೆ. ಹಾಗಾಗಿ ಈಗ ತಮ್ಗೆ ವಾಸ್ತವಿಕ ಸಂಖ್ಯೆಗಳ ಒಂದು ಅರ್ಥವನ್ನ ತಮ್ಗೆ ಇಲ್ಲಿ ನಾನು ನೀಡಿದ್ದೇನೆ. ಇದನ್ನು ತಾವು ನೋಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೇನೆ ನಮ್ಮ ಒಂದು ನಿಜ ಜೀವನದಲ್ಲಿ ಉಪಯೋಗಿಸಬಹುದಾದಂತಹ ಸಂಖ್ಯೆಗಳನ್ನ ಸಮೂಹಗಳನ್ನ ನಾವು ವಾಸ್ತವಿಕ ಸಂಖ್ಯೆಗಳು ಅಂತ ಹೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಆ ಒಂದು ಸಮೂಹ ಯಾವ ಒಂದು ಸಂಖ್ಯೆಗಳನ್ನ ಒಳಗೊಂಡಿದೆ ಅಂತ ಹೇಳಿ ನಾವೀಗ ನೋಡೋಣ. ಇದನ್ನ ನೋಟ್ ಮಾಡ್ಕೊಂಡಿದೀವಿ. ವಾಸ್ತವಿಕ ಸಂಖ್ಯೆಗಳ ವರ್ಗಗಳು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಸಮೂಹ ಒಳಗೊಂಡಿರುವಂತಹ ಸಂಖ್ಯೆಗಳನ್ನ ನಾವಿಲ್ಲಿ ವರ್ಗಗಳಂತ ಹೇಳ್ಬೋದು. ವಾಸ್ತವ ಸಂಖ್ಯೆಗಳ ವರ್ಗಗಳು ಅಂತ ಹೇಳಿ ಹೇಳ್ಬೋದು. ವರ್ಗಗಳು, ಆ ವರ್ಗಗಳು ಯಾವುವು ಅಂತ ಹೇಳಿ ನಾವಿಲ್ಲಿ ನೋಡೋಣ. ಒಂದನೆಯದಾಗಿ ಸಹಜ
ಸಂಖ್ಯೆಗಳು. ಸಹಜ ಸಂಖ್ಯೆಗಳು. ಸಹಜ ಸಂಖ್ಯೆಗಳು ಯಾವ ಬರಬಹುದು ಅಂತ ಹೇಳಿ ನಾವಿಲ್ಲಿ ನೋಡ್ಬೇಕಾದ್ರೆ, ಒಂದರಿಂದ ಪ್ರಾರಂಭವಾಗುವಂತಹ ಕೊನೆಯವರೆಗಿರುವಂತಹ, ನಾವು ಎಲ್ಲಿಯವರೆಗೆ ತಗೊಳ್ಬಹುದು, ಏನಂದ್ರೆ ಒಂದರಿಂದ ಪ್ರಾರಂಭವಾಗುವಂತಹ ಸಂಖ್ಯೆಗಳನ್ನ ನಾವೇನು ಸಹಜ ಸಂಖ್ಯೆಗಳು ಅಂತ ಹೇಳಿ ಹೇಳ್ಬೋದು. ಈ ಒಂದು ಸಂಖ್ಯೆಗಳು ನಮಗೆ ವಾಸ್ತವಿಕ ಸಂಖ್ಯೆಗಳ ಸಮೂಹದಲ್ಲಿ ನಾವು ಈ ಒಂದು ಸಂಖ್ಯೆಗಳನ್ನ ನಾವು ನೋಡ್ಬೋದು. ಎರಡನೆಯದಾಗಿ ಏನು ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳು. ಎಲ್ರು ನೋಟ್ ಮಾಡ್ಕೊಳ್ಳಿ, ನಾನು ಸಂಕ್ಷಿಪ್ತವಾಗಿ ತಮ್ಗೆ ಈ ಒಂದು ವಾಸ್ತವಿಕ ಸಂಖ್ಯೆಗಳ ಬಗ್ಗೆ ಅರ್ಥವನ್ನ ವರ್ಗೀಕರಣಗಳನ್ನ ನೀಡ್ತಾ ಇದ್ದೇನೆ. ಹಾಗಾಗಿ ತಾವು ನೋಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಅರ್ಥವಾಗುತ್ತೆ. ಏನಂದ್ರೆ ಪೂರ್ಣ ಸಂಖ್ಯೆಗಳು. ನಮ್ಗೆ ಇಲ್ಲಿ ಸಹಜ ಸಂಖ್ಯೆಗಳು ಏನಂದ್ರೆ ಒಂದರಿಂದ ಪ್ರಾರಂಭ ಆಗುತ್ತೆ. ಒಂದರಿಂದ ಪ್ರಾರಂಭವಾಗಿ ಕೊನೆಯವರೆಗೆ ಬರುವಂತಹ ಒಂದು ಸಂಖ್ಯೆಗಳನ್ನು ನಾವು ಸಹಜ ಸಂಖ್ಯೆಗಳು ಅಂತ ಹೇಳ್ಬೋದು. ಪೂರ್ಣ ಸಂಖ್ಯೆಗಳಂದ್ರೆ ನಮ್ಗೆ ಸೊನ್ನೆಯಿಂದ ಬರುವಂತಹ ಒಂದು ಸಂಖ್ಯೆಗಳನ್ನ ಏನು ಅಂತ ಹೇಳಿದ್ರೆ ನಮ್ಗೆ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಹೇಳ್ಬೋದು. ಸೊನ್ನೆಯಿಂದ 1 2 3 4 5 6 5 6 7 ಇದೇ ರೀತಿಯಾಗಿ ಕೊನೆಯವರೆಗೆ ಬರುವಂತಹ ಒಂದು ಸಂಖ್ಯೆಗಳನ್ನ ಪೂರ್ಣ ಅಂದ್ರೆ ಸೊನ್ನೆ ಬಂದಾಗ ಮಾತ್ರ ಅಲ್ಲಿ ನಮ್ಗೆ ಪೂರ್ಣ ಸಿಗುತ್ತೆ. ಹಾಗಾಗಿ ನಮ್ಗೆ ಈ ಸೊನ್ನೆ ಕೊಟ್ಟ ಒಂದು ಪೂರ್ಣ ಸಂಖ್ಯೆ ಅಂತ ಹೇಳಿ ನಮ್ಗೆ ಇಲ್ಲಿ ಹೇಳಲಾಗಿದೆ. ಇನ್ನು ಮೂರನೇದಾಗಿ ಋಣಾತ್ಮಕ ಪೂರ್ಣಾಂಕಗಳು ಅಂತ ಹೇಳಿ ನೋಟ್ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಇನ್ನು ನೋಟ್ಸ್ ಬಳಸೋ ಹೊತ್ತಿನಲ್ಲಿ ಇದನ್ನ ರಬ್ ಮಾಡ್ತೇನೆ. ಹಾಗಾಗಿ ತಾವು ನೋಟ್ ಮಾಡ್ಕೊಳ್ಳಿ. ಋಣಾತ್ಮಕ ಪೂರ್ಣಾಂಕಗಳು. ಋಣಾತ್ಮಕ ಪೂರ್ಣಾಂಕಗಳು ಅಂತ ಹೇಳಿದ್ರೆ ನಮ್ಗಿಲ್ಲಿ ಮೈನಸ್ ಇಂದ ಪ್ರಾರಂಭವಾಗುವಂತಹ ಒಂದು ಸಂಖ್ಯೆಗಳನ್ನ ನಾವು ಋಣಾತ್ಮಕ ಅಂತ ಹೇಳಿ ಹೇಳ್ಬೋದು. -3 -1 ಆಗ್ಲಿ, ಈ ರೀತಿಯಾಗಿ -2 -1 ಇದೇ ರೀತಿಯಾಗಿ ಮೈನಸ್ ನಿಂದ ಪ್ರಾರಂಭವಾಗುವಂತಹ ಒಂದು ಸಂಖ್ಯೆಗಳನ್ನ ನಾವೇನಂತೇಳಿ ಋಣಾತ್ಮಕ ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಇನ್ನು ಧನಾತ್ಮಕ ಪೂರ್ಣಾಂಕಗಳು ಅಂತ ಹೇಳಿದ್ರೆ ನಮ್ಗೆ ಪ್ಲಸ್ ಇಂದ ಪ್ರಾರಂಭವಾಗುವಂತಹ ಒಂದು ಸಂಖ್ಯೆಗಳನ್ನ ನಾವು ಧನಾತ್ಮಕ ಅಂತ ಹೇಳ್ಬೋದು. ಇನ್ನು ಇದನ್ನ ನೋಟ್ ಮಾಡ್ಕೊಂಡಿದ್ರೆ ನಾನು ಮುಂದಿನ ಒಂದು ವಾಸ್ತವಿಕ ಸಂಖ್ಯೆಗಳ ವರ್ಗಗಳನ್ನ ತಿಳಿಸಬೇಕಾಗುತ್ತೆ. ಹಾಗಾಗಿ ತಾವು ಬರ್ಕೊಳ್ತಾ ಹೋಗ್ರಿ. ನಾನು ಬರಿತಾ ತಾವು ನೋಟ್ ಮಾಡ್ತಾ ಹೋಗಿ. ನಾಲ್ಕನೆಯದಾಗಿ ಪೂರ್ಣಾಂಕಗಳು. ಋಣಾತ್ಮಕ ಪೂರ್ಣಾಂಕಗಳು ಧನಾತ್ಮಕ ಪೂರ್ಣಾಂಕಗಳನ್ನ ಒಳಗೊಂಡಿರುವಂತಹ ಪೂರ್ಣಾಂಕಗಳು. ಏನಂದ್ರೆ ಧನಾತ್ಮಕ ಮತ್ತು ಋಣಾತ್ಮಕ. -3 -4 ಇದೇ ರೀತಿಯಾಗಿ ಒಳಗೊಂಡಿರುವಂತಹ ಒಂದು ಸಂಖ್ಯೆಗಳನ್ನ ನಾವು ಇಲ್ಲಿಗೆ ಮುಗಿಸಿ ಮತ್ತೆ 0 +1 +2 +3 +4 ಸಂಖ್ಯೆಗಳ ಮುಂದೆ ಯಾವುದೇ ಚಿಹ್ನೆ ಇರದೇ ಇದ್ದಾಗ ನಾವು ಪ್ಲಸ್ ಅಂತೇಳಿ ತಿಳ್ಕೋಬಹುದು. ಇದನ್ನ ತಾವು ಹಿಂದಿನ ಒಂದು ತರಗತಿಗಳಲ್ಲಿ ಕಲ್ತಿರ್ತೀರಿ. ಹಾಗಾಗಿ ನಾನು ಇಲ್ಲಿ ಬರ್ದಿಲ್ಲ. ಈ ರೀತಿಯಾಗಿ ಇವು ಪೂರ್ಣಾಂಕಗಳು. ಇಲ್ಲಿ ಧನಾತ್ಮಕ ಪೂರ್ಣಾಂಕಗಳು ಋಣಾತ್ಮಕ ಪೂರ್ಣಾಂಕಗಳು ಎರಡನ್ನ ಒಳಗೊಂಡಿರುವಂತಹ ಪೂರ್ಣಾಂಕಗಳಾಗಿವೆ. ಮತ್ತು ನಾವು ಇನ್ನು ನೋಡಿದಾಗ ಭಿನ್ನ ಸಂಖ್ಯೆಗಳು. ಈ ಎಲ್ಲಾ ಒಂದು ಸಂಖ್ಯೆಗಳ ಬಗ್ಗೆ ತಾವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಿಮ್ಗೆ ಅರ್ಥವಾಗದೇ ಇದ್ರೆ, ನಿಮ್ಗೆ ಏನು ಅರ್ಥ ಆಗಿಲ್ಲೋ, ಯಾವ ಸಂಖ್ಯೆಗಳ ಬಗ್ಗೆ ಅರ್ಥ ಆಗಿಲ್ಲೋ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ತಮ್ಗೆ ಮತ್ತೆ ನೋಟ್ಸ್ ಬೇಕಾದ್ರೆ ನೋಟ್ಸ್ ಹಾಕ್ತೀನಿ, ಮತ್ತೆ ವಿಡಿಯೋ ಮಾಡಿ ಕ್ಲಾಸ್ ಹೇಳಿ ಅಂತ ಹೇಳಿದ್ರೆ ಲೈವ್ ಕ್ಲಾಸ್ಗಳನ್ನು ಕೂಡ ನಾನು ತಮ್ಗೆ ನೀಡ್ತೇನೆ. ಈ ಒಂದು ಭಿನ್ನ ಸಂಖ್ಯೆಗಳು, ಯಾಕಂದ್ರೆ ಇವೆಲ್ಲ ಸಂಖ್ಯೆಗಳನ್ನ ತಿಳಿದುಕೊಂಡಾಗ ಮಾತ್ರ ತಾವು ಮುಂದೆ ಈ ವಾಸ್ತವಿಕ ಸಂಖ್ಯೆಗಳಿಂದ ಹಾಗಾಗಿ ಭಿನ್ನ ಸಂಖ್ಯೆಗಳು. ಐದನೆಯದಾಗಿ ಭಿನ್ನ ಸಂಖ್ಯೆಗಳು ಅಂದ್ರೆ 1/2, 3/4 ಈ ರೀತಿಯ 5/7, 6,
ಈ ರೀತಿಯಾಗಿರುವಂತಹ ಎಲ್ಲಾ ಸಂಖ್ಯೆಗಳನ್ನ ನಾವು ಭಿನ್ನ ಸಂಖ್ಯೆಗಳು ಅಂತ ಹೇಳಿ ಹೇಳ್ಬೋದು. ಇದೇ ರೀತಿಯಾಗಿ ಅಭಿನ್ನ ಸಂಖ್ಯೆಗಳು, ಇವು ಭಿನ್ನ ಸಂಖ್ಯೆಗಳಾದ್ರೆ ಅಭಿನ್ನ ಸಂಖ್ಯೆಗಳಂತೂ ಕೂಡ ನಾವು ಇಲ್ಲಿ ನೋಡಬಹುದು. ಈ ಒಂದು ಎಲ್ಲಾ ಸಂಖ್ಯೆಗಳನ್ನ ತಾವು ನೋಟ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಎಲ್ಲಾ ಸಮಸ್ಯೆಗಳನ್ನ ಬಿಡಿಸ ಹೊತ್ತಿನಲ್ಲಿ ನಮಗೆ ಇವ್ಯಾವ ಸಂಖ್ಯೆಗಳು, ಇವ್ಯಾ √2, √2, π, ಇವು ಎಲ್ಲಾ ಸಂಖ್ಯೆಗಳು ನಮಗೆ ಅಭಿನ್ನ ಸಂಖ್ಯೆಗಳಾಗಿದೆ. ಅಭಿನ್ನ ಸಂಖ್ಯೆಗಳು. ನಾವು ಮೊದಲನೇದಾಗಿ ಸಹಜ ಸಂಖ್ಯೆಗಳನ್ನ ನೋಡಿದ್ವಿ, 1ರಿಂದ ಪ್ರಾರಂಭವಾಗುವಂತಹ ಸಂಖ್ಯೆಗಳು. ಮತ್ತೆ ಪೂರ್ಣ ಸಂಖ್ಯೆಗಳನ್ನ ನೋಡಿದ್ವಿ, ಅವು 0ಯಿಂದ ಪ್ರಾರಂಭವಾಗುವಂತಹ ಸಂಖ್ಯೆಗಳಾಗಿವೆ. ಮತ್ತು ಋಣಾತ್ಮಕ ಸಂಖ್ಯೆಗಳು -1, -2, -3 ಅಂತ ಹೇಳಿ. ಧನಾತ್ಮಕ ಸಂಖ್ಯೆಗಳು ಅಂದ್ರೆ +1, +2, +3 ಇಂದ ಪ್ರಾರಂಭ ಆಗುವಂತಹ ಸಂಖ್ಯೆಗಳು. ಪೂರ್ಣಾಂಕಗಳು ಅಂತಂದ್ರೆ ಧನಾತ್ಮಕ ಮತ್ತು ಋಣಾತ್ಮಕ ಹೊಂದಿರುವಂತಹ ಸಂಖ್ಯೆಗಳನ್ನ ಪೂರ್ಣಾಂಕಗಳು ಅಂತೇಳಿ ನಾವು ಇಲ್ಲಿ ತೋರಿಸಬಹುದಾಗಿದೆ. ಭಿನ್ನ ಸಂಖ್ಯೆಗಳು, ಭಿನ್ನ ಸಂಖ್ಯೆಗಳಂದ್ರೆ 1/2, 3/4 ಈ ರೀತಿಯಾಗಿರುವಂತಹ ಸಂಖ್ಯೆಗಳನ್ನ ನಾವು ಭಿನ್ನ ಸಂಖ್ಯೆಗಳಂತ ಹೇಳಿ ಹೇಳ್ಬೋದು. ಇನ್ನು ಅಭಿನ್ನ ಸಂಖ್ಯೆಗಳು ಅಂದ್ರೆ -√2 ಮತ್ತೆ π, ಇವುಗಳನ್ನ ನಾವು ಅಭಿನ್ನ ಸಂಖ್ಯೆಗಳು ಅಂತ ಹೇಳಿ ಹೇಳ್ಬೋದು. ಇವೆಲ್ಲ ಏನು ಅಂದ್ರೆ ನಮ್ಗೆ ಸಂಖ್ಯೆಗಳ ವರ್ಗಗಳು. ಇವುಗಳೆಲ್ಲ ತಾವು ನೋಟ್ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ಈ ಒಂದು ಸಂಖ್ಯೆಗಳನ್ನ ತಾವು ಮರೆಯಬಾರ್ದು. ಇವು ನೆನ್ಪಿಟ್ಕೊಳ್ಳೋ ಅಂತ ಒಂದು ಸಂಖ್ಯೆಗಳಾಗಿವೆ, ವರ್ಗಗಳಾಗಿವೆ. ಇವುಗಳನ್ನ ನೆನ್ಪಿಟ್ಕೊಂಡಾಗ ಮಾತ್ರ ತಮಗೆ ಎಂಥ ದೊಡ್ಡ ಸಮಸ್ಯೆ ನೀಡಲಿ, ವಾಸ್ತವಿಕ ಸಂಖ್ಯೆಗಳ ಬಗ್ಗೆ ಒಂದು ಲೆಕ್ಕವನ್ನ ನೀಡಲಿ, ಸಮಸ್ಯೆಗಳನ್ನ ನೀಡಿ ತಾವು ಈಸಿಯಾಗಿ ಬಗೆಹರಿಸ್ತೇವೆ. ಈಗ ಈ ಒಂದು ವರ್ಗಗಳ ಮುಗಿದ್ರೆ ನಾವು ಲಕ್ಷಣಗಳನ್ನ ನೋಡೋಣ. ಯಾಕಂದ್ರೆ ಎಲ್ಲಾ ರೀತಿಯಾದಂತಹ ನಾವು ಸಂಖ್ಯೆಗಳನ್ನ, ಲಕ್ಷಣಗಳನ್ನ ತಿಳಿದುಕೊಂಡಾಗ ಮಾತ್ರ ಏನಂದ್ರೆ ಸಮಸ್ಯೆಗಳನ್ನ ಬಗೆಹರಿಸಲು ಈಸಿ ಆಗುತ್ತೆ. ಹಾಗಾಗಿ ತಮ್ಗೆ ಸವಿಸ್ತಾರವಾಗಿ ಫಸ್ಟ್ ಏನಂದ್ರೆ ವಾಸ್ತವಿಕ ಸಂಖ್ಯೆಗಳಂದ್ರೇನು, ಅವುಗಳ ವರ್ಗ, ಅವುಗಳ ಲಕ್ಷಣಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ವಾಸ್ತವಿಕ ಲಕ್ಷಣಗಳು, ಸಂಖ್ಯೆಗಳ ಲಕ್ಷಣಗಳು. ಲಕ್ಷಣಗಳು, ಒಂದನೆಯದಾಗಿ ಸಂಖ್ಯಾ ರೇಖೆಯಲ್ಲಿ ಪ್ರತಿಯೊಂದು ಬಿಂದು ವಾಸ್ತವ ಸಂಖ್ಯೆಯನ್ನು ಸೂಚಿಸುತ್ತದೆ. ಸಂಖ್ಯಾ ರೇಖೆಯಲ್ಲಿ ಪ್ರತಿಯೊಂದು ಬಿಂದು ವಾಸ್ತವ ಸಂಖ್ಯೆಯನ್ನ ಸೂಚಿಸುತ್ತೆ. ಇನ್ನು ಎರಡನೆಯದಾಗಿ ಇವುಗಳಲ್ಲಿ ಗಣಿತ ಕ್ರಿಯೆಗಳು. ಗಣಿತ ಕ್ರಿಯೆಗಳು ಗಣಿತ ಕ್ರಿಯೆಗಳು ಜೋಡಣೆ, ಬಗ್ಗಿಸುವಿಕೆ, ಗುಣಿಸುವಿಕೆ, ಕೂಡಿಸುವಿಕೆ, ಭಾಗಿಸು, ಗುಣಿಸು, ಬಗ್ಗಿಸುವಿಕೆ ಅಂದ್ರೆ ಮೈನಸ್, ಕಳೆಯುವುದನ್ನು ಬಗ್ಗಿಸುವಿಕೆ ಅಂತ ಹೇಳ್ಬೋದು. ಎಲ್ಲ ಭಿನ್ನ ಮತ್ತು ಅಭಿನ್ನ ಸಂಖ್ಯೆಗಳ ವಾಸ್ತವ ಸಂಖ್ಯೆಗಳು. ಎಲ್ಲ ಭಿನ್ನ ಸಂಖ್ಯೆಗಳು ವಾಸ್ತವಿಕ ಸಂಖ್ಯೆಗಳಾಗಿವೆ.
ಇದು ನಾವು ಇಲ್ಲಿ ಏನಂದ್ರೆ ವಾಸ್ತವಿಕ ಸಂಖ್ಯೆಗಳ ಲಕ್ಷಣಗಳು ಅಂತ ಹೇಳಿದಾಗ ನಾವು ಯಾವುದೇ ಒಂದು ವಿಷಯವನ್ನ ಒಳಗೊಂಡಾಗ ಆ ಒಂದು ವಿಷಯದ ಮೇಲೆ ಇರುವಂತಹ ಒಂದು ನೋಡುವಿಕೆಯನ್ನ ಒಳಗೆ ಒಳಗೊಂಡಿರುವಂತಹ ಒಂದು ಅರ್ಥವನ್ನ ಕೆಲವು ಲಕ್ಷಣಗಳನ್ನ ಒಳಗೊಂಡಿರುತ್ತೆ. ಆ ಒಂದು ಲಕ್ಷಣಗಳು ಏನಂದ್ರೆ ಇಲ್ಲಿ ನಮಗೆ ವಾಸ್ತವಿಕ ಸಂಖ್ಯೆಗಳ ಒಂದು ಲಕ್ಷಣಗಳನ್ನ ನೋಡಬೇಕಾಗಿದೆ. ಈ ವಾಸ್ತವಿಕ ಸಂಖ್ಯೆಗಳ ಲಕ್ಷಣಗಳೇನಂದ್ರೆ ಸಂಖ್ಯಾ ರೇಖೆಯಲ್ಲಿ ಪ್ರತಿಯೊಂದು ಬಿಂದು ವಾಸ್ತವಿಕ ಸಂಖ್ಯೆಗಳನ್ನ ಹೊಂದಿರುತ್ತೆ. ಸಂಖ್ಯಾ ರೇಖೆ ಅಂದ್ರೆ ಸಂಖ್ಯೆಗಳ ರೇಖೆಗಳ ಒಂದು ಗಣಿತದಲ್ಲಿ ನಾವು ವಾಸ್ತವಿಕ ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿ ಈ ಒಂದು ಲಕ್ಷಣ ತೋರಿಸಲಾಗಿದೆ. ಇನ್ನು ಇವುಗಳಲ್ಲಿ ಗಣಿತ ಕ್ರಿಯೆಗಳು ಏನಂದ್ರೆ ಇದ್ರ ಲಕ್ಷಣ ಏನು ಅಂತ ಹೇಳಿದ್ರೆ ಈ ಒಂದು ವಾಸ್ತವಿಕ ಸಂಖ್ಯೆಗಳಿಂದ ನಾವಿಲ್ಲಿ ಗಣಿತವನ್ನ ಮಾಡ್ತೇವೆ. ಆ ಒಂದು ಗಣಿತ ಏನಂದ್ರೆ ಕೂಡಿಸುವಿಕೆ, ಭಾಗಿಸುವಿಕೆ, ಗುಣಿಸುವಿಕೆ, ಭಗ್ಗಿಸುವಿಕೆ ಅಂದ್ರೆ ಕಳೆಯುವುದನ್ನು, ಕೂಡಿಸುವುದನ್ನು, ಭಾಗಿಸುವುದನ್ನು, ಗುಣಿಸುವುದನ್ನು ನಾವು ವಾಸ್ತವಿಕ ಸಂಖ್ಯೆಗಳಿಂದ ಮಾಡ್ತೀವಿ. ಹಾಗಾಗಿ ಈ ಒಂದು ಸಮಸ್ಯೆಗಳ ಅಂದ್ರೆ ಲೆಕ್ಕಗಳನ್ನ ಇವುಗಳಲ್ಲಿ ಗಣಿತ ಕ್ರಿಯೆಗಳ ವಾಸ್ತವಿಕ ಸಂಖ್ಯೆಗಳ ಒಂದು ಲಕ್ಷಣವಾಗಿದೆ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಎಲ್ಲ ಭಿನ್ನ ಮತ್ತು ಅಭಿನ್ನ ಸಂಖ್ಯೆಗಳು ವಾಸ್ತವಿಕ ಸಂಖ್ಯೆಗಳಾಗಿವೆ. ಭಿನ್ನ ಮತ್ತು ಅಭಿನ್ನ ಸಂಖ್ಯೆಗಳು ಇಲ್ಲಿ ವಾಸ್ತವಿಕ ಸಂಖ್ಯೆಗಳಲ್ಲಿ ಒಂದು ವರ್ಗಗಳನ್ನ ನೋಡಿದಾಗ ನಮ್ಗೆ ಪೂರ್ಣ ಸಂಖ್ಯೆಗಳು, ಸಹಜ ಸಂಖ್ಯೆಗಳು, ಪೂರ್ಣಾಂಕ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು, ಧನಾತ್ಮಕ ಸಂಖ್ಯೆಗಳು ಮತ್ತು ಭಿನ್ನ ಸಂಖ್ಯೆಗಳು, ಅಭಿನ್ನ ಸಂಖ್ಯೆಗಳಂತ ನೋಡಿದ್ವಿ. ಆ ಒಂದು ಭಿನ್ನ ಮತ್ತು ಅಭಿನ್ನ ಸಂಖ್ಯೆಗಳನ್ನ ಈ ಒಂದು ವಾಸ್ತವಿಕ ಸಂಖ್ಯೆಯ ಒಂದು ಲಕ್ಷಣವಾಗಿದೆ ಅಂತೇಳಿ ನಮ್ಗೆ ತಿಳಿಸಲಾಗಿದೆ. ಈ ಒಂದು ಲಕ್ಷಣಗಳು ಕೂಡ ತಮ್ಗೆ ನೆನ್ಪಿಡತಕ್ಕಂತಹ ಒಂದು ವಿಷಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ವಾಸ್ತವಿಕ ಸಂಖ್ಯೆಗಳಲ್ಲಿ ಏನೇನು ಒಳಗೊಂಡಿರುತ್ತೆ, ಯಾವ್ಯಾವ ಸಂಖ್ಯೆಗಳು ಒಳಗೊಂಡಿರುತ್ತೆ ಅಂತೇಳಿ ತಮ್ಗೆ ಇಲ್ಲಿ ಕೂಡ ತಿಳಿಯುತ್ತೆ. ಹಾಗಾಗಿ ಈ ಒಂದು ವರ್ಗಗಳನ್ನಾಗಿ ಮತ್ತು ಲಕ್ಷಣಗಳನ್ನಾಗಿ ತಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ತಾವು ಎಲ್ಲ ಒಂದು ನೋಟ್ಸ್ ಅನ್ನ ಮಾಡಿ ಪ್ರಿಪೇರ್ ಆಗಿ ಸಮಸ್ಯೆಗಳು ವಾಸ್ತವಿಕ ಸಂಖ್ಯೆಗಳ ಒಂದು ಅಧ್ಯಯನದಲ್ಲಿ ಬರುವಂತಹ ಒಂದು ಸಮಸ್ಯೆಗಳು 3 ಸಮಸ್ಯೆಗಳಿವೆ. ಆ ಒಂದು 3 ಸಮಸ್ಯೆಗಳನ್ನ ತಮ್ಗೆ ನಾನು ಮುಂದಿನ ಒಂದು ತರಗತಿಯಲ್ಲಿ ಬಿಡಿಸುತ್ತೇನೆ. ಈ ಒಂದು ತರಗತಿಗಳು ತಮ್ಗೆ ಲೈವ್ ಕ್ಲಾಸ್ಗಳು ಬೇಕಂದ್ರೂ ನಮ್ಗೆ ಕಾಮೆಂಟ್ ಮಾಡಿ, ಅಥವಾ ಯಾವುದೇ ಅರ್ಥ ಆಗ್ಲಿಲ್ಲ ಅಂದ್ರೂ ಮತ್ತೊಂದ್ಸಾರಿ ನಾನು ತಮ್ಗೆ ಕ್ಲಾಸ್ ಹೇಳಲು ರೆಡಿ ಆಗಿದ್ದೇನೆ. ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮಗೆ ಈ ಒಂದು ತರಗತಿ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತಮ್ಮ ಒಂದು ಫ್ರೆಂಡ್ಸ್ಗೆ ಹೇಳಿ ಕೂಡ ಶೇರ್ ಮಾಡಿ. ನಾನು ಇದೇ ರೀತಿಯಾದಂತಹ ಸಮಸ್ಯೆಗಳ ಬಿಡಿಸುವಂತಹ ಒಂದು ಸಂಕ್ಷಿಪ್ತವಾದಂತಹ ವಿಡಿಯೋವನ್ನ ತಮಗೆ ಮಾಡಿ ನೀಡುತ್ತೇನೆ. ಇಲ್ಲಿವರೆಗೆ ನನ್ನ ಒಂದು ತರಗತಿಯನ್ನು ಕೇಳಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು.